ವಿಸ್ಮಯಗಳ ಜಗತ್ತು ಬದ್ರಿನಾಥ್ನ ಒಂದು ಮಹಿಮೆ ಏನು ಗೊತ್ತಿದೆ ನೋಡಿವಿ. ಈ ಒಂದು ದೇವರ ಮಹಿಮೆ, ಈ ಬಿಸಿನೀರು, ಈ ಒಂದು ಪ್ರಕೃತಿ ನೋಡಿ ಹೆಂಗಿದೆ ಅಂದ್ಬಿಟ್ಟು ಎಲ್ಲ ಫುಲ್ ಕೊರಗುತ್ತಾ ಇರೋ ಒಂದು ಚಳಿ ನೋಡಿ. ಬದ್ರಿನಾಥ್ ಟೆಂಪಲ್ಲು ಈ ಕಡೆ ಮುಂದೆ ನೋಡಿ ಹೆಂಗಿದೆ ಅಂದ್ಬಿಟ್ಟು ವ್ಯೂ. ಸೊ ಈ ಒಂದು ಪ್ರಕೃತಿ ನೋಡಿ ಫುಲ್ಲು ಚಳಿ ಕೊರಗ್ತಾ ಇರುವಂಥ ನೋಡಿ, ಪರ್ವತಗಳ ಮಧ್ಯೆ ಇರುವಂಥ ಒಂದು ಬದ್ರಿನಾಥ್ ಟೆಂಪಲ್ ನೋಡಿದ್ರೆ ಹೆಂಗಿದೆ ಅಂತ. ಈ ಒಂದು ಸುತ್ತಲೂ ಪ್ರಕೃತಿ ನೋಡಿ. ಮತ್ತೆ ಇಲ್ಲಿ ಬಂದ್ಬಿಟ್ಟು ಅಲಕನಂದ ನದಿ ನೋಡಿ. ಅಲಕನಂದ ರಿವರ್ ಅಂತೂ ಇಲ್ಲಿ ಹಾದು ಹೋಗ್ತಾ ಇದೆ ನೋಡಿದ್ರೆ. ಈ ಒಂದು ಯಾವಾಗ ಯುಗಗಳಿಂದ ಬರ್ತಾ ಇರೋವಂಥ ಅಲಕನಂದ. ಸೊ ಸುಮಾರು 300 ಕಿಲೋಮೀಟರ್ ಕೂಡ ಈ ಒಂದು ಅಲಕನಂದ ನದಿ ಆದರೆ ಹಾದು ಹೋಗ್ತಾನೆ ಇರುತ್ತೆ. ಇಲ್ಲಿ ಬಂದ್ಬಿಟ್ಟು ನಾರದ ಕೊಂಡ ನೋಡಿ, ಇಷ್ಟೊಂದು ವಿಸ್ಮಯ ಜಗತ್ತು ಗೊತ್ತಾ, ಯಾರಿಗೂ ಸಹ ಕಂಡುಹಿಡೋಕ್ಕೆ ಆಗಲ್ಲ ಈ ಥರ ನೋಡಿ. ಬಿಸಿನೀರು ನೀರಂತೂ ಕೂಡ ಅದರಲ್ಲಿ ಕೈ ಇಡೋಕ್ಕೂ ಆಗಲ್ಲ ನೋಡಿ, ಕಾಲು ಇಡೋಕ್ಕೂ ಆಗಲ್ಲ, ಕೈ ಸುಟ್ಟೋಗಂಚಲ್ಲ ಆ ಥರ ಬಿಸಿ ಗೊತ್ತಾ. ಈ ಒಂದು ಚಳಿಗೆ ಕೊಡುಗೆ ಇಷ್ಟೊಂದು ಕೂಲ್ ಚಿಲ್ಲಾಗಿರೋ ನೋಡಿ, ಕೈ ಈ ಥರ ಆಗಿಬಿಡ್ತದೆ. ಇದರಲ್ಲಿ ಬಂದ್ಬಿಟ್ಟು ಬಿಸಿನೀರು ನೋಡಿದ್ರೆ ಇದರಲ್ಲಿ ಬಂದ್ಬಿಟ್ಟು ನಾರ್ಮಲ್ ಬಿಸಿ, ಇದರಲ್ಲಿ ಸ್ನಾನ ಮಾಡ್ಬೋದು ನಾವು. ಇದಕ್ಕಿಂತ ಮುಂಚೆ ಹೋದ್ರೆ ಅಲ್ಲಿ ನೋಡಿ ಆ ಒಂದು ಬಿಸಿನೀರಂತೂ ತುಂಬ ಬಿಸಿಗುರು, ಕಾಲು ಸುಟ್ಟೋಗುತ್ತೆ ಕೈ. ಸೊ ಇದೆಲ್ಲ ನೋಡಿ ಭೂಮಿಯಿಂದ ಬರ್ತಾಯಿದೆ ನೀರು ಗೊತ್ತಾ. ಇಲ್ಲೊಂದು ಮಂದಿರ ಇದೆಲ್ಲ, ಸೊ ಟೆಂಪಲ್ಲು ಇದು ನೋಡಿ ಬದ್ರಿನಾಥ್ ಟೆಂಪಲಿಂದ ಬರ್ತಾ ಇದೆ. ಇದು ಬಂದ್ಬಿಟ್ಟು ವಿಸ್ಮಯಗಳ ಜಗತ್ತು. ಇದು ಪ್ರಕೃತಿನ ಒಂದು ಇದು ನೋಡಿ, ಭೂಮಿಯಲ್ಲಿಂದ ಬರ್ತಾ ಬಿಸಿನೀರು ಗುರು ಈ ಒಂದು ಚಳಿಗೆ. ಸೊ ಬದ್ರಿನಾಥ್ ನೀವು ಬಂದರೆ ಬಂದ್ಬಿಟ್ಟು ಇಲ್ಲೆಲ್ಲ ಆರಾಮಾಗಿ ಸ್ನಾನ ಮಾಡ್ಬೋದು ನೋಡಿ. ಬಂದ್ಬಿಟ್ಟು ದೇವಿ ಒಂದು ನೀರಿದು ನೋಡಿ, ಭೂಮಿ ಒಳಗಡೆಯಿಂದ ಬರ್ತಾ ಇರೋವಂಥ ಒಂದು ವಾಟ್ರು. ಈ ನೀರು ಎಲ್ಲಿಂದ ಬರ್ತಾ ಇದೆ ಸೊ ಇವತ್ತಿಗೂ ಯಾರಿಗೂ ಗೊತ್ತಿಲ್ಲ. ನೋಡಿದ್ರೆ ಬದ್ರಿನಾಥ ಮಂದಿರದಿಂದ ಬರ್ತಾ ಇದೆ. ನಾವು ಹೋಗ್ಬಿಟ್ಟು ಇವಾಗ ಇದರಲ್ಲಿ ಪವಿತ್ರವಾಗಿ ಎಲ್ಲವಲ್ಲೂ ಇದರಲ್ಲಿ ಸ್ನಾನ ಮಾಡ್ಕೊಂಬಿಟ್ಟು ಮತ್ತೆ ನಾವು ದೇವನ ದರ್ಶನ ಮಾಡ್ಕೋಣ. ಸೊ ನಾವು ಆಲ್ರೆಡಿ ಬಂದ್ಬಿಟ್ಟು ನಿನ್ನೆ ನಾನು ಎಲ್ಲರೂ ಸ್ನಾನ ಮಾಡಿದೆ. ನಿನ್ನೆ ಸ್ನಾನ ಮಾಡ್ಕೊಂಡು ನಿನ್ನೆ ಹೆಂಗೆ ಗೊತ್ತಾ, ನಿನ್ನೆ ಬಂದ್ಬಿಟ್ಟು ಎಲ್ಲ ಸೋಮವಾರ ಲಾಸ್ಟಲ್ಲಾದರೆ ಹೋದ್ವಿ ನಾವೆಲ್ಲ ಬಂದ್ಬಿಟ್ಟು ದೇವರ ದರ್ಶನ ಮಾಡ್ಕೊಂಡು. ಸೊ ದೇವರ ದರ್ಶನ ಸೂಪರಾಗಿ ಆಯಿತು. ಇವತ್ತು ಮತ್ತೆ ಒಂದ್ಸತಿ ದೇವರ ದರ್ಶನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ನಾವು. ಸೊ ಇವಾಗ ನಾವೆಲ್ಲ ಸ್ನಾನ ಮಾಡೋಣ. ಇವಾಗ ನಾವು ಇದ್ರಲ್ಲಿ ಬಂದ್ಬಿಟ್ಟು ಬದ್ರಿನಾಥ್ ನೋಡಿ, ಬದ್ರಿನಾಥಲ್ಲಿ ನಾರದ ಕುಂಡ ಬಿಸಿನೀರು ಆಟ ವಾಟರ್, ನ್ಯಾಚುರಲ್ ಆಟ ವಾಟರ್, ಭೂಮಿಯಿಂದ ಬರ್ತಾ ಇದೆ. ಇದೆಲ್ಲ ಬಂದ್ಬಿಟ್ಟು ದೇವಿ ಭೂಮಿ ನೋಡಿ ಹೆಂಗಿದೆ ಅಂತ. ನ್ಯಾಚುರಲ್ ಆಟ ವಾಟರ್ ನೋಡಿ, ನಮ್ಗೆ ಬಿಸಿ ಹೋಗ್ತಾರಂತ ಕುದೀತಾರಂತ ನೀರು ನೋಡಿ. ಕಷ್ಟ ಎಲ್ಲ ನಾನು ಏನೋ ಒಂದು ಈ ಒಂದು 3 ದಿನಗಳ ಪಾರ್ಥಕಂಡ ಮಾಡಿದ್ರೆ ಎಲ್ಲ ಬಂದ್ಬಿಟ್ಟು 1 ನಿಮಿಷ ಮಾಯ ಆಗುತ್ತೆ ಗೊತ್ತಾ. ಈ ಒಂದು ಟೆಂಪಲ್ ಬಂದ ತಕ್ಷಣ ಕಷ್ಟ ಏನಿದೆ ಸೊ ಏನು ಸಹ ಕಾಣಲ್ಲ ಗುರು ಕಷ್ಟ. ಈ ಒಂದು ಪರಮಾತ್ಮನ ಮಹಿಮೆ ಅನ್ಬೋದು ನಿಜವಾಗ್ಲೂ. ಈ ಶಿವ ಮಹಿಮೆ ಎಷ್ಟೊಂದು ಚೆನ್ನಾಗಿ ಗೊತ್ತು. ನ್ಯಾಚುರಲ್ ಆಟ ನಿಜವಾಗ್ಲೂ ಬಂದ್ಬಿಟ್ಟಿದ್ದು ಒಂದು 5 ನಿಮಿಷ ಕೂಡ ಈ ಥರ ನೀರಲ್ಲಿ ಬಿಡಿ. ಸೊ ನಿಮ್ಗೆ ಎಷ್ಟೊಂದು ಬಾಡಿ ರಿಲೀಫ್ ಎಷ್ಟೊಂದು ಜನ ಇದೆ ಗೊತ್ತಾ. ಏನು ಕಷ್ಟ ಇದ್ದಿರ್ತಾವೆ ಎಲ್ಲ ಹೋಗ್ಬಿಡ್ತು ಗುರು. ಸೊ ದೇವರಿಗಾಗಿ ಸ್ವಲ್ಪ ಜ್ಞಾನ ಮಾಡ್ಕೊಂಡಿದ್ದಾರೆ ನೋಡಿ. ಈ ನೀರೆಲ್ಲ ಒಂದು 10 ನಿಮಿಷ ಇದ್ದು ಬಿಡಿದಾರ. ಈ ಒಂದು ಇದರಲ್ಲಿ ನ್ಯಾಚುರಲ್ ವಾಟರ್ ಎಷ್ಟೊಂದು ಫ್ರೆಶ್ ಆಗಿದೆ ನೀರು ಗೊತ್ತಾ. ಸೊ ನಾವು ಸ್ನಾನ ಮಾಡಿಕೊಂಡು ಬೇಕಾದ್ರೆ ಬದ್ರಿನಾಥ್ ಸ್ನಾನ ಮಾಡಿಕೊಂಡು ಬದ್ರಿನಾಥ್ ಟೆಂಪಲ್ ಮಂದಿರ ಅಲ್ಲೆಲ್ಲ ಒಂದು ದರ್ಶನ ಮಾಡೋಕೆ ಹೋಗ್ತೀವಿ ನೋಡಿ. ತೋರಿಸಿನ ದರ್ಶನ ಮಾಡಿ ಹಿಂಗೆ ಅಂದ್ಬಿಟ್ಟಲ್ಲ ನಾವು ನಿನ್ನೆ ಆದ್ರೆ ರೀಚ್ ಆಗಿದೆ ಗೊತ್ತಾ. ಸೊ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ನೀವು ಕೊಡ್ತಾ ಹೋಗ್ತೀವಿ. ಬದ್ರಿನಾಥ್ ಟೆಂಪಲ್ ನೋಡಿದ್ರೆ ಬದ್ರಿನಾಥ್ ಬಂದ್ಬಿಟ್ಟು ನಮಗೆ ಚೆನ್ನಾಗಿ ದರ್ಶನ ಆಗಿದೆ. ಆದರೂ ಈ ಒಂದು ಬದ್ರಿನಾಥ ಮಹತ್ವ ನೋಡ್ಕೊಂಡೆ ಬಂದ್ಬಿಟ್ಟು ನೀವು ನೋಡಿ 6 ತಿಂಗಳಾದರೆ ಫುಲ್ ಕ್ಲೋಸ್ ಆಗಿರುತ್ತೆ. ಏಪ್ರಿಲಲ್ಲಿ ಆದರೂ ಓಪನ್ ಮಾಡ್ತಾರೆ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ನವಂಬರ್ ಬಂದ್ಬಿಟ್ಟು ಕ್ಲೋಸ್ ಆಗುತ್ತೆ ಟೆಂಪಲ್. 6 ತಿಂಗಳು ಮಾತ್ರ ಓಪನ್ ಇಲ್ಲ ಅಂತ ಒಂದು ಟೆಂಪಲ್ ಬದ್ರಿನಾರಾಯಣ ಸ್ವಾಮಿ ಟೆಂಪಲ್ಲು. ಈ ಒಂದು ಟೆಂಪಲ್ ನೋಡ್ಕೊಂಡು ನೋಡಿ ಎಲ್ಲ ನೋಡಿ ಸುತ್ತಲೂ ಎಲ್ಲ ಫುಲ್ ಪರ್ವತ ಈ ಥರ ಇದೆ. ಈ ಒಂದು ಪರ್ವತ ಬಂದ್ಬಿಟ್ಟು ಎಲ್ಲ ಫುಲ್ ಮಂಜಿಂದ ಕುಡ್ಕೊಂಡ್ಬಿಟ್ಟಿರ್ತಾರೆ ಅವರು. 6 ತಿಂಗಳು ಬಂದ್ಬಿಟ್ಟು ಇಲ್ಲಿಗೆ ಯಾರೂ ಸಹ ಅಲೋ ಮಾಡಲ್ಲ ನೋಡಿ. 6 ತಿಂಗಳು ಮಾತ್ರ ಓಪನ್ ಇರ್ತೀವಿ ಒಂದು ಟೆಂಪಲ್. ನಿಜವಾಗ್ಲೂ ಈ ಒಂದು ಟೆಂಪಲ್ ಸ್ಪಿರಿಚುಯಾಲಿಟಿ ನೋಡ್ಕೊಂಡು ಎಲ್ಲ ಫುಲ್ ದೇವಿ ಭೂಮಿ. ಈ ಒಂದು ಟೆಂಪಲ್ನ ಸ್ಪಿರಿಚುಯಾಲಿಟಿ, ಈ ಒಂದು ಟೆಂಪಲ್ನ ಪವರು ನೋಡಿ ಏನಿದೆ ಎಲ್ಲ ಫುಲ್ ಬೆಟ್ಟ ಗುಡ್ಡ ಎಲ್ಲ. ಈ ಒಂದು ಟೆಂಪಲ್ ನಿಜವಾಗ್ಲೂ ಬಂದ್ಬಿಟ್ಟು ತುಂಬ ಪವರ್ಫುಲ್ ಆದಂಥ ಒಂದು ಟೆಂಪಲ್ಲು. ಈ ಸ್ಪಿರಿಚುಯಾಲಿಟಿ ಹೆಂಗಿದೆ ಗೊತ್ತೆಲ್ಲ ಬಂದ್ಬಿಟ್ಟು. ಸೊ ಒಂದು ನಮ್ಮ ಇಂಡಿಯಾದಲ್ಲೇ ಒಂದು ಪವರ್ಫುಲ್ ಟೆಂಪಲ್ ಅಂತ ಹೇಳ್ಬೋದು ಇದಕ್ಕೆ. ಇದರೊಳಗಡೆ ಬಂದ್ಬಿಟ್ಟು ಒಂದು ದೀಪ ಆದರೆ ಇರ್ತಾರೆ ಗೊತ್ತಾ. ಅದು 6 ತಿಂಗಳಾದರೆ ಗುರು. ಸೊ ಉರಿತಾನೆ ಇರುತ್ತೆ 6 ತಿಂಗಳು. ಮತ್ತೆ ಬಂದ್ಬಿಟ್ಟು ಟೆಂಪಲ್ ಕ್ಲೋಸ್ ಮಾಡಿ ಓಪನ್ ಮಾಡೋಕ್ಕೆ 6 ತಿಂಗಳು ಓಪನ್ ಮಾಡ್ತಾರೆ. ಆವಾಗವರೆಗೂ ಸೊ ಇದೆಲ್ಲ ಫುಲ್ ಟೆಂಪಲ್ ಹೋಗ್ತಾನೆ ಇರುತ್ತೆ. ಮತ್ತು ಇದ್ರ ಬಗ್ಗೆ ಬಂದ್ಬಿಟ್ಟು ಟೆಂಪಲ್ಗೆ ಸೊ ನೀವು ಏನಾದರೂ ಇಲ್ಲಿ ಟೆಂಪಲ್ ರೀಚ್ ಆಗಬೇಕಂದ್ರೆ ನಿಯರ್ ಬಂದ್ಬಿಟ್ಟು ನಿಮಗೆ ರಿಷಿಕೇಶ್ ಹತ್ರ ಆಗುತ್ತೆ. ರಿಷಿಕೇಶ್ ಬಂದ್ಬಿಟ್ಟು ಸೊ ಕರ್ನಾಟಕ, ಆಂಧ್ರ, ತಮಿಳ್ನಾಡು, ನಮ್ಮ ಸೌತ್ ಇಂಡಿಯಾದಿಂದ ಬಂದ್ಬಿಟ್ಟು ಎಲ್ಲ ಫುಲ್ ಡೆಲ್ಲಿಗೆ ಬಂದು ನೀವು ಡೆಲ್ಲಿಯಿಂದ ರಿಷಿಕೇಶಿಗೆ ಬರಬೇಕಾಗುತ್ತೆ. ರಿಷಿಕೇಶಿಗೆ ಬಂದು ಅಲ್ಲಿಂದ ನಿಮಗೆ ಡೈರೆಕ್ಟ್ ಬಸ್ ಸಿಗುತ್ತೆ. ಸೊ ಬಸ್ ಬಂದ್ಬಿಟ್ಟು ನಿಮಗೆ ಜಸ್ಟು 700, 800, 1000 ರೂಪೀಸ್ ಒಳಗಡೆ ಬಸ್ ಸಿಗುತ್ತೆ ಬರೋಕ್ಕೆ ನನಗೆ. ಮತ್ತು ಹೋಗೋಕ್ಕೂ ಸಹ 1000 ರೂಪೀಸ್ ಅಷ್ಟೇ ಬಸ್ಸು. ಇಲ್ಲ ನಿಮಗೆ ಬಸ್ ಇಲ್ಲ ಅಂದರೂ ಸಹ ನೀವು ಇಲ್ಲಿಂದ ಹೋಗ್ಬಿಟ್ಟು ರಿಷಿಕೇಶಿಗೆ ಹೋಗ್ಬೋದು. ನೀವು ರಿಷಿಕೇಶಿಗೆ ಹೋಗ್ಬಿಟ್ಟು ರಿಷಿಕೇಶಿಂದ ಡೈರೆಕ್ಟ್ ಹೋಗ್ಬೋದು. ಇಲ್ಲಾಂದರೆ ನಿಮಗೆ ಬಂದ್ಬಿಟ್ಟು ಪ್ರಯಾಗ್ರಾಜ್ ಇದೆ ಇಲ್ಲಿ ಬಂದ್ಬಿಟ್ಟು. ಸೊ 1 ನಿಮಿಷ ಬಟ್ ಇಲ್ಲೆಲ್ಲ ಫುಲ್ ರುದ್ರಪ್ರಯಾಗ ನಿಮ್ಗೆ ಹತ್ತಿರ ಆಗುತ್ತೆ. ಈ ಒಂದು ಟೆಂಪಲ್ ಬಂದ್ಬಿಟ್ಟು 300 ಕಿಲೋಮೀಟರ್ ಕೊಡು ಹೆಂಗೆ ಗೊತ್ತಾ. ರಿಷಿಕೇಶಿಂದ 300 ಕಿಲೋಮೀಟರ್ ಜರ್ನಿ ಇರ್ತೀವಿ. 300 ಕಿಲೋಮೀಟರ್ ಜರ್ನಿ ಸೊ ಇದೇ ಥರ ಇಲ್ಲೇನು ನೋಡ್ತೇವೆ ನೋಡಿ. ಈ ಥರ ಎಲ್ಲ ಬೆಟ್ಟ ಗುಡ್ಡ, ಹಿಮಾಲಯ ಪರ್ವತ, ಈ ಥರ ಪರ್ವತಾರೋಹಣಿಗಳಲ್ಲಿ ನಿಮ್ಮ ಜರ್ನಿ ಇರುತ್ತೆ. ತುಂಬ ಡೇಂಜರ್ ಆದಂಥ ಒಂದು ಜರ್ನಿ. ಮತ್ತು ಇಲ್ಲಿ ಬಂದ್ಬಿಟ್ಟು ಅಲಕನಂದ ನೋಡಿ. ಅಲಕನಂದ ನದಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನೀವು ರಿಷಿಕೇಶಲ್ಲಿ ಏನು ಸ್ಟಾರ್ಟ್ ಆಗುತ್ತೋ ಸೊ ಇಲ್ಲಿವರೆಗೂ ಹರಿತಾನೆ ಇರುತ್ತೆ. ಸುಮಾರು 300 ಕಿಲೋಮೀಟರ್ಗಳು. ಈ ನೀರು ಎಲ್ಲಿಂದ ಬರ್ತಾಯಿದೆ, ಎಲ್ಲಿಂದ ಹಾದು ಹೋಗ್ತಾಯಿದೆ ಅನ್ಸೋ ಇದುವರೆಗೆ ಯಾರಿಗೂ ಗೊತ್ತಿಲ್ಲ. ಈ ಒಂದು ಸ್ಪಿರಿಚುಯಾಲಿಟಿ, ಒಂದು ಪವರು ನೋಡಿ ಯಾವಾಗೂ ಸಹ ಈ ಥರ ನೀರು ಹೋಗ್ತಾನೆ ಇರುತ್ತೆ. 6 ತಿಂಗಳಾದರೆ ಎಲ್ಲ ಫುಲ್ ಕಂಪ್ಲೀಟ್ ಕ್ಲೋಸ್ ಆಗಿರುತ್ತೆ ಒಂದು ಟೆಂಪಲ್ಲು. ಸೊ ಇಲ್ಲಿಗೆ ಬರೋಕ್ಕೆ ನನಗಂತೂ ತುಂಬ ಥ್ರಿಲ್ಲು, ತುಂಬ ಇದಾಯಿತು. ಸೊ ಈ 300 ಕಿಲೋಮೀಟರ್ ಜರ್ನಿ ಸುಮಾರು ಅಂದರೆ ಒಂದು 13 ರಿಂದ 14 ಅವರ್ ಜರ್ನಿ ಆಗುತ್ತೆ ಗೊತ್ತಾ ಇಲ್ಲಿಂದ ಬರೋಕ್ಕೆ ನೀವು.
ಸೊ ತುಂಬ ಜನ ಆದರೆ ಬರ್ತಾರೆ ನೋಡಿ ಬಂದ್ಬಿಟ್ಟು ಅಷ್ಟೊಂದೇನು ರಶ್ ಇಲ್ಲ ಇವಾಗ. ಸೊ ಈ ಟೈಮಲ್ಲಿ ಮತ್ತು ಲ್ಯಾಂಡ್ ಸ್ಲೈಡ್ ತುಂಬ ಆಗ್ತದೆ, ಯಾಕಂದರೆ ಮಳೆಯಿಂದ ಬಂದ್ಬಿಟ್ಟು ರೋಡ್ಸ್ ಎಲ್ಲ ಫುಲ್ ಡ್ಯಾಮೇಜ್ ಆಗಿ ಗೊತ್ತಲ್ಲ. ನಾನು ಆ್ಯಕ್ಚುಲಿ ಇವಾಗ ಬಂದ್ಬಿಟ್ಟು ಎಲ್ಲ ಕೇದಾರ್ನಾಥ್ ಹೋಗಬೇಕಿತ್ತು, ಬದ್ರಿನಾಥ್ ಬರೋಕ್ಕೆ ನಿಮ್ಗೆ ಆಲ್ರೆಡಿ ವೀಡಿಯೋ ಆಗಿದೆ ನೋಡಿ ಎಲ್ಲ ರೋಡ್ ಅಂದ್ಬಿಟ್ಟು. ಸೊ ಬಟ್ ನಾನು ಬಂದ್ಬಿಟ್ಟು ಎಲ್ಲ ರಿಷಿಕೇಶಿಂದ ಬದ್ರಿನಾಥ್ ಅಂದ್ಬಿಟ್ಟು ಒಂದು ರೋಡ್ ಜರ್ನಿ ಅಂದ್ಬಿಟ್ಟು ಹಾಕಿದ್ದೀನಿ ಎಲ್ಲ ರೋಡ್ ಟ್ರಿಪ್ ಅಂತ. ಅವ್ನು ಟ್ರಿಪ್ಪಲ್ಲಿ ನೋಡಿ 4-5 ಸತಿ ಆದರೆ ಫುಲ್ ಮೇಲಿಂದ ಮಣ್ಣೆಲ್ಲ ಬಂದ್ಬಿಟ್ಟು ರೋಡ್ ಫುಲ್ ಕ್ಲೋಸ್ ಆಗಿತ್ತು, ಮತ್ತು JCB ಎಲ್ಲ ಫುಲ್ ಕ್ಲಿಯರ್ ಮಾಡಿ ಬಂದಿದ್ದಾಯಿತು. ಸೊ ನಾನು ಬರೋಕ್ಕೂ ತುಂಬ ಲೇಟ್ ಆಯಿತು. ಅದಕ್ಕೆ ಇವಾಗ ಬಂದ್ಬಿಟ್ಟು ನಾನೆಲ್ಲ ಫುಲ್ ಕೇದಾರ್ನಾಥ್ಗೆ ಹೋಗ್ತಾ ಇಲ್ಲ, ಯಾಕಂದರೆ ಕೇದಾರ್ನಾಥ್ ಹೋಗಿದ್ರೆ ಇನ್ನೂ 1 ದಿನ 2 ದಿನ ಫುಲ್ ಅಲ್ಲೇ ಆಗಿಬಿಡುತ್ತೆ. ಬಟ್ ನೋಡಿದ್ರಲ್ಲ ಎಲ್ಲ ಫುಲ್ ಲ್ಯಾಂಡ್ ಸ್ಲೈಡ್ ಆಗ್ತದೆ ಇವಾಗ ಈ ಮಳೆಗಾಲದಲ್ಲಿ. ಸೊ ಬಂದರೆ ಸೇಫೇ ಪರವಾಗಿಲ್ಲ, ಬಟ್ ಸ್ವಲ್ಪ ನೋಡಿಕೊಂಡು ಬಿ ಕೇರ್ಫುಲ್ಲಾಗಿ ಬರಬೇಕಾಗತ್ತೆ ಇಲ್ಲಿಂದ. ಸೊ ಯಾಕಂದರೆ ಇವಾಗ ಲ್ಯಾಂಡ್ ಸ್ಲೈಡಿಂಗ್ ತುಂಬ ಇದೆ, ಮಳೆ ಬಂದ್ಬಿಟ್ಟು ಬೆಟ್ಟ ಇದೆ ನೋಡಿ. ಈ ಬೆಟ್ಟ ಏನಿದೆ ಬಂದ್ಬಿಟ್ಟು ಮೊನ್ನೆಲ್ಲ ಫುಲ್ ಹಂಗೆ ಬಂದ್ಬಿಟ್ಟು ರೋಡ್ಗಳು ಈ 300 ಕಿಲೋಮೀಟರ್ ರೋಡ್ ಎಲ್ಲ ಡೇಂಜರ್ ಅಂತ ರೋಡ್. ಸೊ ಏನು ಸೇಫ್ಟಿ ರೋಡ್ ಇಲ್ಲ, ಯಾಕಂದರೆ ಆ ರೋಡ್ ನಿಜವಾಗ್ಲೂ ನನ್ನ ಲೈಫಲ್ಲಿ ನಾನು ನೋಡಿದೆ ಫಸ್ಟು ಈ ಥರ ಡೇಂಜರ್ ರೋಡ್ ಅಂದರೆ ಇದು ಬಂದ್ಬಿಟ್ಟು ಬದ್ರಿನಾಥ್ ರೋಡೇ. ಈ 300 ಕಿಲೋಮೀಟರ್ ರೋಡ್ ಹೆಂಗಿದೆ ಗೊತ್ತಾ. ಸೊ ನೀವು ಬರೋವಾಗಂತೂ ಈ ಥರ ಕೆಳಗಡೆ ನೋಡಿದ್ರೆ ಸೊ ಎಷ್ಟೊಂದು ಭಯ ಆಗುತ್ತೆ, ಅಂಜೋಲ್ ಅಷ್ಟೊಂದು ಭಯ ಆಗುತ್ತೆ. ಇದ್ರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಹಾಕಿದೆ ನೋಡಿ ನಾನು. ಈ ಒಂದು ಟೆಂಪಲ್ನ ಸ್ಪಿರಿಚುಯಾಲಿಟಿ ನೋಡ್ಕೊಂಡು ನಿಜವಾದಂತೂ ತುಂಬ ಮಹತ್ವವಾದ. ಮತ್ತು ನೋಡಿ ಇಷ್ಟೊಂದು ಚಳಿ, ಈ ಥರ ಕೊರಗ್ತಾ ಇರೋ ಮಂಜು, ಈ ಮಂಜಲ್ಲಿ ಬಂದ್ಬಿಟ್ಟು ಇಲ್ಲಿ ಬಿಸಿನೀರು ನೋಡಿದ್ರಲ್ಲ ನಾರದ ಕುಂಟೆ ಅಂದ್ಬಿಟ್ಟು ಈ ಥರ. ಸೊ ಆ ಬಿಸಿನೀರ್ಗೊಂದು ಏನು ಗೊತ್ತಾ, ಇದೆಲ್ಲ ಭೂಮಿ, ಇದೆಲ್ಲ ಫುಲ್ ಬಂದ್ಬಿಟ್ಟು ಭೂಮಿ ಲ್ಯಾಂಡ್ ಇದೆಲ್ಲ ಏನಂದರೆ ಸೊ ಮಾತಾ ಲ್ಯಾಂಡ್ ಅಂತ ಕರೀತಾರೆ, ದೇವಿ ಭೂಮಿ ಅಂತ. ದೇವಿ ಭೂಮಿ ಅಂತ ಈ ಮಂದಿರ, ಈ ಟೆಂಪಲ್ ಕೆಳಗಡೆಯಿಂದ ನೀರು ಬರ್ತಾ ಇದೆ ಗುರು. ಆ ನೀರಾದರೆ ಬಿಸಿ ಕುದೀತಾ ಇರುತ್ತೆ ನೀರು, ಗೊತ್ತು ಕಾಲಿಡಕ್ಕೂ ಸಹ ಜಾಗ ಇರಲ್ಲ, ಅಷ್ಟೊಂದು ನೀರು ಕುದೀತಾ ಇರುತ್ತೆ. ಸೊ ಇದೆಲ್ಲ ಬಂದ್ಬಿಟ್ಟು ಸೃಷ್ಟಿ ರಹಸ್ಯ. ನಾವು ನೈಟ್ ಇಲ್ಲೇ ಎಲ್ಲ ಒಂದು ಟೆಂಟ್ ಸ್ಟೇ ಹಾಕೊಂಡು ಇಲ್ಲೇ ಮಲಗಿದ್ದೀನಿ, ನಾನು ಟೆಂಪಲ್ ಮುಂದೆ ಮಲಗಿದ್ದೀನಿ, ನಾನು ಟೆಂಪಲ್ ಪಕ್ಕದಲ್ಲೇ. ಸೊ ಎಷ್ಟೊಂದು ಬಿಸಿ ಇದೆ ಅಂದರೆ ನೀರು ಅಂದರೆ ಅಲ್ಲಿ ಪಕ್ಕದಲ್ಲಿ ನಿಜವಲ್ಲೂ ನೀವು ನೈಟ್ 24 hours ಒಂದು ಕೊಲದಲ್ಲಿ ಎಲ್ಲಿರಲ್ಲ ಫುಲ್ ತಲಪ ಚಿಕ್ಕದಿದೆ ಅಲ್ಲಿ ಒಂದು ಕುಂಡ, ಅದರಲ್ಲಿ ಇಲ್ಲದ್ರೆ ಸಹ ನಿಜವಲ್ಲ ನೀವು. ಬಟ್ ನಾರದ ಕುಂಡೆ ಅಂತಿದೆ ಇಲ್ಲೆಲ್ಲ ಫುಲ್, ಬಟ್ 5 ಕುಂಡೆ ಪಂಚಕುಂಡೆ ಅಂತಿದೆ. ನೀರು ಎಷ್ಟೊಂದು ಬಿಸಿ ಇದೆ ಅಂದರೆ ಎಲ್ಲ ಫುಲ್ ದೇವರ ಸೃಷ್ಟಿ ರಹಸ್ಯ. ಈ ಥರ ಇರೋಕ್ಕೆ ನಿಜವಲ್ಲ ತುಂಬ ಬದ್ರಿನಾಥ್ ಗೊತ್ತು. ನಾನು ಈ 120 ದಿನಗಳ ಭಾರತ ಕಂಡೆ ಅದೆಲ್ಲ ಪಟ್ಟಿರೋ ಕಷ್ಟ ಎಲ್ಲ ಹೋಯ್ತು. ಇಲ್ಲಿ ಬಂದ ತಕ್ಷಣ ಒಂದ್ಸತಿ ದೇವರ ದರ್ಶನ ಮಾಡೋಣ. ಇವಾಗ ನಂಗೆ ಈ ಬದ್ರಿನಾಥ್ ಬಂದ್ಬಿಟ್ಟು ಆ ಬಿಸಿನೀರಲ್ಲಿ ಫುಲ್ಲು ಬಿಸಿ ನೀರು ಕುದೀತಾ ಇರೋಂಥ ಬಿಸಿ ನೀರು, ಆ ನೀರಲ್ಲಿ ಬಂದ್ಬಿಟ್ಟು ಒಂದು 10 ನಿಮಿಷ ಗುರು ನಾನು ಇಲ್ಬಿಟ್ಟು ನಮ್ಮ ಬಾಡಿ ಫುಲ್ಲು ನೀರಲ್ಲೇ ಅಲ್ಲೇ ಇದೆ. ನಾನು ಯಾವ ಥರ ಗೊತ್ತಾ ನಿಜವಲ್ಲ ನನ್ನ ಲೈಫಲ್ಲಿ ನಾನು ಯಾವತ್ತೂ ಈ ಥರ ಇದು ಮಾಡಿಲ್ಲ ಗೊತ್ತಾ. ಸೊ ನಾನು 1 hour ಮ್ಯಾಕ್ಸಿಮಮ್, ನಾನು ನಿನ್ನೆ ಸಾಯಂಕಾಲ ಬಂದಿದ್ದೀನಿ 1 hour ಇಲ್ಲಿ ಇಲ್ದಿದ್ದೀನಿ ನಿಜವಲ್ಲ. ಆ ಬಿಸಿನೀರಿಗೆ ಇಲ್ದಿದ್ದೀನಿ, ಆ ಬಿಸಿನೀರಲ್ಲೇ 1 hour ಇದ್ದೀನಿ ಗುರು, ಗೊತ್ತಾ ನಾನು. ಸೊ ಅದರಿಂದ ಮೇಲೆ ಎತ್ತೇ ಇಲ್ಲ ನಾನು. ಮತ್ತು ಮಾರ್ನಿಂಗ್ ಬಂದಿದ್ದೀನಿ, ಮಾರ್ನಿಂಗು ಸಹ ಸೇಮ್. ಇಲ್ಲಿ ಬಿಸಿನೀರು ಹೆಂಗಿದೆ ಅಂದರೆ ನಿಜವಲ್ಲೂ ಆ ಬಿಸಿನೀರಿಗೆ ಬಟ್ ಇಲ್ಲಿ ತಕ್ಷಣ ನಿಮ್ಮ ಮೇಲೆ ಎತ್ತಕ್ಕೆ ಮನಸ್ಸೇ ಬರೋಲ್ಲ. 1 hour ಆಗಲಿ 2 hour ಆಗಲಿ ಬಿಸಿನೀರೆಲ್ಲ ಇದು ಬಿಡ್ತಾರೆ ನೀವು. ಸೊ ಇಲ್ಲಿ ಬಂದ್ಬಿಟ್ಟು ಅಷ್ಟೊಂದು ಬಿಸಿ ನೀರು ನೋಡಿ, ಇಷ್ಟೊಂದು ಚಳಿ ಮಂಚು, ಇಷ್ಟೊಂದು ಅಂಜೋಲಿ ಹೆಂಗೆ ಗೊತ್ತಾ ಚಳಿಗೆ ಎಲ್ಲ ಕೈ ಕಾಲು ಇದಾಗ್ಬಿಡ್ತಿಲ್ಲ ಫುಲ್. ಇಲ್ಲೆಲ್ಲ ಫುಲ್ ಗ್ಲೋಸ್ ಹಾಕೊಂಡಿರ್ಬೇಕು, ಸಾಕ್ಸು ಬಟ್ ನಿಜ ಗ್ಲೋಸ್ ಇಲ್ಲ ಅಂದರೆ ಇರೋಕ್ಕೆ ಆಗಲ್ಲ, ಅಷ್ಟೊಂದು ಚಳಿ ಅಷ್ಟೊಂದು ಮಂಜು. ಈ ಮಂಜಿರೋ ಪ್ರದೇಶದಲ್ಲಿ ಬಿಸಿನೀರು ನೋಡೋದಲ್ಲ, ಸೊ ಕುದೀತಾ ಇರೋವಂಥ ನೀರು. ಇಲ್ಲಿ ಬಂದ್ಬಿಟ್ಟು 3 ಥರ ನೀರಿದೆ, ಒಂದು ನೀರು ಬಂದ್ಬಿಟ್ಟು ಟಚ್ ಮಾಡೋಕ್ಕೂ ಸಹ ಆಗಲ್ಲ ಅಷ್ಟೊಂದು ಬಿಸಿ. ನಾರ್ಮಲ್ ಥರ ನೀರು ಒಂದಿದೆ, ಅದ್ರಲ್ಲಿ ಬೇಕಾದ್ರೆ ನಾವು ಹೋಗ್ಬೋದು. ನೀರಿಗೆ ಇಳಿದ ತಕ್ಷಣ ಅಷ್ಟೇ ಸೊ ಸ್ವರ್ಗ ಕಾಣ್ದಂಗೆ ನಿಮ್ಮ ಬಾಡಿ ಪೇಯ್ನು ಎಲ್ಲ ಹೋಗ್ಬಿಡುತ್ತೆ, ಒಂಥರ ಎಷ್ಟೊಂದು ರಿಲೀಫ್ ಆಗುತ್ತೆ ನಿಜ. ಒಂದು 10 ನಿಮಿಷ ಒಂದು ಬಿಸಿನೀರಲ್ಲಿ ಕುತ್ಕೊಂಡು ನಿಜವಾಗ್ಲೂ ಬಂದ್ಬಿಟ್ಟು ಸೊ ನಾನು ಯಾವತ್ತೂ ನೋಡಿರಲ್ಲ ಗುರು ಈ ಥರ. ನನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂದರೆ ನಿಜವಾಗ್ಲೂ ಇದು ಆಗ್ತಾನೆ. ಸೊ ಬಂದ್ಬಿಟ್ಟು ಚಾರ್ಧಾಮ್ ಯಾತ್ರೆ ಮಾಡಬೇಕು. ನಾನು ಚಾರ್ಧಾಮ್ ಯಾತ್ರೆ ಮಾಡೋಕ್ಕೆ ನನ್ನ ಟೈಮ್ ಇಲ್ಲ, ಯಾಕಂದರೆ ಆಲ್ ಓವರ್ ಇಂಡಿಯಾ ಟ್ರಿಪ್ ಮಾಡ್ತಾಯಿದ್ದೀನಿ ನಾನು. ಆಲ್ ಓವರ್ ಇಂಡಿಯಾ ಟ್ರಿಪ್ಪಲ್ಲಿ ಸೊ ಆಲ್ರೆಡಿ ಬಂದ್ಬಿಟ್ಟು 100 ದಿನ ಆಲ್ರೆಡಿ ಕಂಪ್ಲೀಟ್ ಆಗ್ತಾ ಬರ್ತಾಯಿದ್ದೀನಿ. ಏನು ಬರೀ 20 ದಿನ ಮತ್ತು ಒಂದು ತಿಂಗಳು ಇಲ್ಲ ತುಂಬ. ಆ 1 ತಿಂಗಳಲ್ಲಿ ನಾನು ಇನ್ನೂ ಎಲ್ಲ ಫುಲ್ ಕವರ್ ಮಾಡೋದು ತುಂಬ ಸ್ಟೇಟ್ಸ್ ಇವೆ. ಜಮ್ಮು ಕಾಶ್ಮೀರ, ಲಡಾಖ್. ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಲಡಾಖು ಸ್ಕಿಪ್ ಮಾಡ್ತಾಯಿದ್ದೀನಿ, ಯಾಕಂದರೆ ನನಗೆ ಅಡ್ಜಸ್ಟ್ ಮಾಡ್ತಾ ಇಲ್ಲ, ಎಲ್ಲ ಅಡ್ಜಸ್ಟ್ ಮಾಡೋಕ್ಕೆ ಆಗ್ತಾ ಇಲ್ಲ ಇಷ್ಟೊಂದು ಕವರ್ ಮಾಡೋಕ್ಕೆ. ಇಂಡಿಯಾ ಅಂದರೆ ಗೊತ್ತಲ್ಲ, ಸೊ ಈ 100 ದಿನದಲ್ಲಿ ಎಲ್ಲ ಇಂಡಿಯಾ ಕವರ್ ಮಾಡಬೇಕಂದ್ರೆ ಸೊ ಅಷ್ಟೊಂದು ತಮಾಷೆ ವಿಷಯ ಅಲ್ಲ. ಆದರೂ ನಾನು ಟ್ರೈ ಮಾಡ್ತಾಯಿದ್ದೀನಿ, ಗೊತ್ತಿಲ್ಲ ಬಟ್ 120 ಡೇಸಲ್ಲಿ ಮುಗಿಸ್ಬೇಕು ಇಂಡಿಯಾ ಅಂದ್ಬಿಟ್ಟು. ಇನ್ನೂ ಸ್ವಲ್ಪ ದಿನ ಟೈಮ್ ಆಯ್ತು. ನಾನು ಎಷ್ಟೇ ಕಷ್ಟ ಆದರೂ ಸಹ ಸೊ ಪರವಾಗಿಲ್ಲ ಇಂಡಿಯಾ ಫುಲ್ ತೋರಿಸ್ತೀನಿ ಅಂದ್ಬಿಟ್ಟು ನಿಮ್ಗೆ ಮಾತು ಕೊಟ್ಟಿದ್ದೀನಿ. ಸೊ ಇಂಡಿಯಾ ಫುಲ್ ತೋರಿಸ್ತೀನಿ. ಮತ್ತು ಬಂದ್ಬಿಟ್ಟು ಏನು ಮಿಕ್ಕಿರೋದು ಸ್ಟೇಟ್ಸ್ ಅಲ್ಲ ಅವೆಲ್ಲ ಬಂದ್ಬಿಟ್ಟು ನಾನು ಸ್ವಲ್ಪ ದಿನ ಗ್ಯಾಪ್ ತೊಗೊಂಬಂದು ಎಲ್ಲ ಫುಲ್ ಏನು ನಾನು ಇವಾಗ ಯಾವ ಸ್ಟೇಟ್ಸ್ ಎಲ್ಲ ಬಿಟ್ಟಿದ್ದೀನೋ ಆ ಸ್ಟೇಟ್ಸ್ ಎಲ್ಲ ಫುಲ್ ಮತ್ತೆ ಬಂದು ಎಲ್ಲ ಫುಲ್ ನಿಮ್ಗೆ ನಾನು ನೋಡಿ ನಿಮ್ಗೆ ತೋರಿಸ್ತೀನಿ. ಎಲ್ಲ ಫುಲ್ ಈ ಪ್ರಪಂಚವನ್ನೇ ನಾನು ನಿಮ್ಗೆ ತೋರಿಸ್ತೀನಿ. ಸೊ ನನ್ನ ಕಣ್ಣಿಂದ ನಾನು ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು ನನಗೊಂದು ಖುಷಿ, ಅಂದರೆ ನನಗೊಂದು ಡ್ರೀಮ್ ಇದೆ ಗುರು. ಯಾಕಂದರೆ ನನ್ನ ಕಣ್ಣಿಂದ ನಾನು ಈ ಪ್ರಪಂಚವನ್ನು ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು, ಯಾಕಂದರೆ ನಾನು ಬಂದಿರೋ ಸ್ಟೇಜು ಸೊ ಏನು ಕಷ್ಟಪಟ್ಟಿದ್ದೀನಿ ಲೈಫಲ್ಲಿ. ಸೊ ಏನೂ ಕಾಣಿಸ್ತಾ ಈ ಒಂದು ಮಂದಿರ ನೋಡಿದ ತಕ್ಷಣ ಏನು ಕಾಣಿಸಲ್ಲ ಗೊತ್ತಾ, ಇಷ್ಟೊಂದು ಸ್ಪಿರಿಚುಯಾಲಿಟಿ, ಇಷ್ಟೊಂದು ಲೈಫು. ಸೊ ನಾನು ನಿಜವಾಗ್ಲೂ ನೀವು ಒಂದು ಸತಿ ಒಂದು ಟೆಂಪಲ್ಗೆ ಬನ್ನಿ, ಬದ್ರಿನಾಥ್ ಟೆಂಪಲ್ ವಿಸಿಟ್ ಮಾಡಿ. ನಿಮ್ಮ ಲೈಫ್ ಅಂದರೆ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ ನಿಜವಾಗ್ಲು. ಸೊ ಅಷ್ಟೊಂದು ಪವರ್ಫುಲ್ ಆದಂತ ಅಷ್ಟೊಂದು ಪವರ್ಫುಲ್ ಆದಂಥ ಒಂದು ಟೆಂಪಲ್, ಅಷ್ಟೊಂದು ಸ್ಪಿರಿಚುಯಾಲಿಟಿ ಆದ ಟೆಂಪಲ್ಲು. ನಿಮ್ಮ ಲೈಫ್ ಏನು, ನಿಮ್ಮ ಇದೇನು, ಸೊ ಏನು ನಿಮ್ಮ ಡ್ರೀಮು ಎಲ್ಲ ಇದರಲ್ಲಿ ಇದಾಗುತ್ತೆ ಗೊತ್ತಾ. ಅಷ್ಟೊಂದು ಪವರ್ಫುಲ್ ಆದಂಥ ಅಂತೂ ಈ ಒಂದು ಟೆಂಪಲ್ ದರ್ಶನ ಪಡ್ಕೊಳ್ಳೋಕೆ ಅಷ್ಟೊಂದು ಸಾಮಾನ್ಯವಾದಂಥ ಟೆಂಪಲ್ ಅಲ್ಲ. ಈ ಜರ್ನಿ ನೋಡಿದ ತಕ್ಷಣ ನಿಮ್ಗೆ ನಿಜವಾಗ್ಲೂ 300 ಕಿಲೋಮೀಟರ್ ಜರ್ನಿ ನೋಡಿ. ಈ ಥರ ಬೆಟ್ಟ ಗುಡ್ಡ ಏನಿದೆ
ಸೊ ಈ ಥರ ಪರ್ವತಗಳಲ್ಲೇ 300 ಕಿಲೋಮೀಟರ್ ಅಲ್ಲಿ ನಿಮಗೆ ಭೂಮಿನೇ ಕಾಣಿಸಲ್ಲ, ಲ್ಯಾಂಡೇ ಕಾಣಿಸಲ್ಲ. 300 ಕಿಲೋಮೀಟ್ರ್, ಕರೆಕ್ಟಾಗಿ 300 ಕಿಲೋಮೀಟ್ರು. ಸೊ 300 ಕಿಲೋಮೀಟ್ರ್ ಜರ್ನಿನೂ ಅಷ್ಟೊಂದು ಬ್ಯೂಟಿಫುಲ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ, ಅಷ್ಟೇ ಡೇಂಜರು. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಅಷ್ಟೇ ಡೇಂಜರ್ ಆಗಿರುತ್ತೆ. ಸೊ ಲೈಫ್ ಟೈಮಲ್ಲಿ ಒನ್ ಟೈಮ್ ಆದರೂ ಬದ್ರಿನಾಥ್ ವಿಸಿಟ್ ಮಾಡಬೇಕು ಗೊತ್ತಾ. ಈ ಲೈಫ್ ಟೈಮಲ್ಲಿ ವಿಸಿಟ್ ಮಾಡೋಂಥ ಒಂದು ಟೆಂಪಲ್ ಬದ್ರಿನಾಥ್. ಏನು ನೋಡ್ತಾ ಬದ್ರಿನಾಥ್ ನಾರಾಯಣ ಟೆಂಪಲ್. ಸೊ ಲೈಫ್ ಟೈಮಲ್ಲಿ ಒನ್ ಟೈಮಲ್ಲಿ ವಿಸಿಟ್ ಮಾಡಲೇಬೇಕು. ನಾನು ಸ್ವಲ್ಪ ದಿನ ಗ್ಯಾಪ್ ತಗೊಂಬಂದು ಮತ್ತೆ ನಾನು ಇವಾಗೆಲ್ಲ ಬಿಟ್ಟು ಬದ್ರಿನಾಥ್, ಕೇದಾರ್ನಾಥ್, ಗಂಗೋತ್ರಿ, ಯಮುನೋತ್ರಿ ಇದೆಲ್ಲ ಚಾರ್ಧಾಮ ಯಾತ್ರೆ ಮಾಡ್ತೀನಿ ನಾನು. ಸೊ ಚಾರ್ಧಾಮ ಯಾತ್ರೆ ಮಾಡೋಕ್ಕೆ ಇವಾಗ ನನ್ನ ಕೈಲಿ ಆಗ್ತಿಲ್ಲ. ಆಕ್ಚುಲಿ ಬಂದ್ಬಿಟ್ಟು ಬದ್ರಿನಾಥ್ ಒಂದು ತುಂಬ ಡ್ರೀಮ್ ಇತ್ತು ಅಂದಾಗೆ ನಾನು ಬದ್ರಿನಾಥ್ ಬಂದುಬಿಟ್ಟೆ. ನಾನು ಬದ್ರಿನಾಥ್ ಎಷ್ಟೇ ಕಷ್ಟ ಆಗಲಿ ಅಂದ್ಬಿಟ್ಟು ಸೊ ಈ ಬದ್ರಿನಾಥ್ ನಾರಾಯಣ ನೋಡ್ಕೊಳಕ್ಕೆ ನಾನು ಬಂದುಬಿಟ್ಟು ದರ್ಶನ ಮಾಡಿ ಎಲ್ಲ ಫುಲ್ ಮುಗಿ ದರ್ಶನ ಎಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಮ್ದಿಲ್ಲ, ಇಲ್ಲಿಂದ ಜಮ್ಮು ಕಾಶ್ಮೀರ ಪ್ಲಾನ್ ಇದೆ. ಸೊ ನಾವು ಇನ್ನೂ ಹಿಮಾಲಯ ಕವರ್ ಮಾಡಬೇಕು. ಹಿಮಾಲಯ ಶಿಮ್ಲಾ ಹೋಗ್ತಾ ಇದ್ದೀವಿ. ಶಿಮ್ಲಾ ಕವರ್ ಮಾಡ್ಬಿಟ್ಟು ಇವಾಗ ಇಲ್ಲಿ ನಮಗೆ ಇಂಡಿಯಾದ ಲಾಸ್ಟ್ ವಿಲೇಜು ಮನ ವಿಲೇಜ್ ತೋರಿಸಿ ನಿಮ್ಗೆ. ಇವಾಗ ಬಂದ್ಬಿಟ್ಟು ನಾನು ಇವಾಗ ನೋಡಿ ಮಲ ವಿಲೇಜ್, ಇವಾಗ ನಾನು ಮನ ವಿಲೇಜ್ಗೆ ಹೋಗ್ತಾಯಿದ್ದೀನಿ. ಫೋಟೋ ಇನ್ಸೈಡ್ ಫೋಟೋ ಏನಲ್ಲ ಇಲ್ಲ ನೋಡಿದ್ರೆ ಇಲ್ಲಿನ ಟೆಂಪಲ್. ಸೊ ಇಲ್ಲಿ ಗಂಟ ಮಾತ್ರ ಅಲ್ಲ ಫೋಟೋ. ನಿಮ್ಗೆ ಇದ್ರ ಬಗ್ಗೆ ಡೀಟೇಲ್ಸ್ ಬೇಕಂದರೆ ನಾನು ಇನ್ಸ್ಟಾಗ್ರಾಮ್ ಮಾಡಿ ಮುನೇಂದ್ರ ಏಷ್ಯನ್ ಟ್ರಾವೆಲರ್ ಅಂದ್ಬಿಟ್ಟು. ಸೊ ನಿಮ್ಗೆ ಏನೇ ಡೀಟೇಲ್ಸ್ ಬೇಕಂದರೆ ಆಲ್ ಇಂಡಿಯಾದಲ್ಲಿ ಯಾವ ಥರ ಸೋಲೋ ಟ್ರಾವೆಲರ್ಸ್ಗೆ ಸ್ಟೇ ಬೇಕಾ, ಇಲ್ಲಾಂದರೆ ಯಾವ ಥರ ಫುಡ್ಡು ಎಕ್ಸ್ಪೆನ್ಸಸ್, ಇಲ್ಲ ಯಾವ ಥರ ಟ್ರಾವೆಲ್ ಮಾಡಬೇಕಂದ್ರೆ ಆಲ್ ಇಂಡಿಯಾದಲ್ಲಿ ಎನಿ ಒಂದು ಸ್ಟೇಟು ಯಾವ ಸ್ಟೇಟ್ ಬೇಕಾದ್ರೂ ಆಲ್ ಓವರ್ ನಮ್ಮ ಇಂಡಿಯಾ. ಸೊ ಈ ನಾನು ಕಂಡಂಥ ಭಾರತ, ನನ್ನ ಭಾರತ. ಸೊ ಈ ಇಂಡಿಯಾದಲ್ಲಿ ನಿಮ್ಗೆ ಯಾವುದೇ ಸ್ಟೇಟ್ಗೆ ಹೋಗಿ ಎಲ್ಲೇ ಹೋಗಿ ಆಲ್ ಇಂಡಿಯಾ ಫುಲ್. ಸೊ ನನಗೆ ಕಾಂಟ್ಯಾಕ್ಟ್ ಮಾಡಿ, ನನಗೆ ಬರ್ಬಿಟ್ಟು ಇನ್ಸ್ಟಾಗ್ರಾಮ್ ಮಾಡಿ ಮುನೇಂದ್ರ ಏಷ್ಯನ್ ಟ್ರಾವೆಲರ್ ಅಂತ ಇರುತ್ತೆ. ಬೇಕಾದ್ರೆ ನಿಮಗೆ ಎಲ್ಲ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಐ ಕಾರ್ಡಲ್ಲಿ ಕೊಡ್ತೀನಿ ನಿಮಗೆ. ಸೊ ಸೇಮ್ ಮುನೇಂದ್ರ ಏಷ್ಯನ್ ಟ್ರಾವೆಲರ್ ಅನ್ನೋ ಬಟ್ ಯೂಟ್ಯೂಬ್ ಐಡಿ ಎಲ್ಲ ಇರುತ್ತೆ ನಿಮಗೆ ಬೇಕಾದ್ರೆ ಇನ್ಸ್ಟಾಗ್ರಾಮು. ಸೊ ಜಸ್ಟ್ ನಾನು ಮೆಸೇಜ್ ಮಾಡಿದ್ರೆ ಸಾಕು, ನಿಮಗೆ ಸ್ಟೇ ಬೇಕಾ, ಫುಡ್ ಬೇಕಾ, ಫ್ರೀ ಫುಡ್ಡು, ಎಲ್ಲಿ ಸ್ಟೇ ಆಗಬೇಕು, ಯಾವ ಥರ ಟ್ರಾವೆಲ್ ಮಾಡ್ಬೇಕು ಅಂದ್ಬಿಟ್ಟು ಎಲ್ಲ ನನಗೆ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಬೇಕಾದ್ರೆ ನಿಮಗೆ ಆಲ್ ಇಂಡಿಯಾ ಫುಲ್ ಯಾವ ಸ್ಟೇಟ್ಗಾದ್ರೂ ಹೋಗಿ ನೀವು. ಸೊ ನೀವು ಬೇಕಾದ್ರೆ ನನಗೆ ಮೆಸೇಜ್ ಮಾಡ್ಬೋದು, ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮಗೆಲ್ಲ ಪ್ರತಿಯೊಂದು ಡೀಟೇಲ್ ತಿಳಿಸ್ತೀನಿ ಆಲ್ ಇಂಡಿಯಾ. ಯಾಕಂದ್ರೆ ನಾನು ಕಂಡಂಥ ಒಂದು ಸುಂದರ ಭಾರತ, ಈ ಒಂದು ಅದ್ಭುತ ಭಾರತ, ಈ ಅಖಂಡ ಭಾರತವನ್ನು ಅದರ ನಾನು ನೋಡಿದ್ದೀನಿ, ನನಗೆಲ್ಲ ತೋರಿಸಿದ್ದೀನಿ ಆಲ್ರೆಡಿ. ಇನ್ನೇನು ಸ್ವಲ್ಪನೇ ಬಾಕಿ ಇದೆ, ಎಲ್ಲ ಫುಲ್ ಕಂಪ್ಲೀಟ್ ಮಾಡ್ತೀವಿ ನಾವು. ಈ ಕಂಪ್ಲೀಟ್ ಮಾಡಿದ ಸ್ವಲ್ಪ ದಿನ ಗ್ಯಾಪ್ ತಗೊಂಡು ನಾನು ನಿಮಗೆ ಚಾರ್ಧಾಮ ಸ್ಟಾರ್ಟ್ ಮಾಡ್ತೀನಿ. ಓಕೆ, ಇದ್ರ ಬಗ್ಗೆ ಏನಾದರೂ ಡೌಟ್ ಇದ್ದರೆ ನಂಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಮುನೇಂದ್ರ ಏಷ್ಯನ್ ಟ್ರಾವೆಲರ್. ಥ್ಯಾಂಕ್ ಯು ಸೊ ಮಚ್.